ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಹೆಲ್ತಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಏರಳೆಕಾಯಿ. ಇದಕ್ಕೆ ಎಳ್ಳಿಕಾಯಿ ಅಂತ ಕೂಡ ಕರೀತಾರೆ. ಇದರಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು. ನಾನಿಲ್ಲಿ ಇದರಿಂದ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬದಲಿಗೆ ಇದನ್ನು ನಾವು ಹುಳಿಗೆ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಏರಳೆಕಾಯಿ ಒಂದು ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ. ಚಿತ್ರಾನ್ನಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಕರಿಬೇವು ಮತ್ತು ನಾನಿಲ್ಲಿ ಎಣ್ಣೆಯಲ್ಲಿ ಕರೆದಿಟ್ಟಿರೋ ಕಡಲೆಕಾಯಿ ಬೀಜ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಈಗ ಚಿತ್ರಾನ್ನ ಅಂದ ತಕ್ಷಣ ಮೇಯ್ನ್ ಸಾಸಿವೆ, ಎಣ್ಣೆ, ಉಪ್ಪು, ಅರಿಶಿನ ಇದೆಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ನಾನು ತೋರಿಸಿಲ್ಲ, ಬಟ್ ಯೂಸ್ ಮಾಡ್ತೀನಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ, ಬೆಳ್ಳುಳ್ಳಿನೂ ಕೂಡ ಎಣ್ಣೆಯಲ್ಲಿ ಮೊದಲೇ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಏರಳೆಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ದೇಹದಲ್ಲಿ ಪಿತ್ತ ಜಾಸ್ತಿ ಇದ್ದರೆ ಇದು ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಆವಾಗವಾಗ ಯೂಸ್ ಮಾಡೋದು ಒಳ್ಳೆಯದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾವು ಈರುಳ್ಳಿಗಿನ ಮುಂಚೆ ಹಾಕಿದಾಗ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಏನಪ್ಪ ಇದು ಚಿತ್ರಾನ್ನ ಮಾಡೋಕ್ಕೆ ಬರಲ್ವಾ, ಚಿತ್ರಾನ್ನ ಮಾಡೋದು ತೋರಿಸಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲೇ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ ಏರಳೆಕಾಯಿ ಚಿತ್ರಾನ್ನನ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕದೆ ಕೂಡ ಮಾಡ್ಬೋದು, ಬಟ್ ನಮಗೆಲ್ಲ ಚಿತ್ರಾನ್ನಕ್ಕೆ ಈರುಳ್ಳಿ ಇದ್ರೇ ಅದು ಟೇಸ್ಟು. ಹಾಗಾಗಿ ನಾನು ಈರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂತ ಅನಿಸಿದ್ರೆ ತೆಂಗಿನಕಾಯಿ ತುರಿನ ಹೆಚ್ಚಾಗಿ ಹಾಕಿ ಕೂಡ ಮಾಡಬಹುದು. ಇದು ಈರುಳ್ಳಿ ಆಲ್ಮೋಸ್ಟ್ ಫುಲ್ಲು ಚಿತ್ರಾನ್ನಕ್ಕಾಗೋ ಥರನೇ ಎಲ್ಲನೂ ಬೇಯಬೇಕು ಒಗ್ಗರಣೆಯಲ್ಲೇ. ಇದು ಬೆಂದ ನಂತರ ನಾನು ತೆಂಗಿನಕಾಯಿ ತುರಿ ಯೂಸ್ ಮಾಡ್ತೀನಿ. ತೆಂಗಿನಕಾಯಿ ತುರಿ ಯೂಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದು ಫ್ರೈ ಆಗಿರಬೇಕು. ಮತ್ತು ಇನ್ನೇನು ನಾನು ಕೆಳಗಿಳಿಸ್ತೀನಿ ಅನ್ನೋ ಟೈಮಲ್ಲಿ ನಾನು ತೆಂಗಿನಕಾಯನ್ನು ಹಾಕ್ತೀನಿ. ತೆಂಗಿನಕಾಯಿ ಏನು ಜಾಸ್ತಿ ಫ್ರೈ ಆಗೋದು ಬೇಕಾಗಲ್ಲ. ಉಪ್ಪು, ಅರಿಶಿನ ಎಲ್ಲವನ್ನು ಯೂಸ್ ಮಾಡಿ ಒಂದು 10 ಸೆಕೆಂಡ್ಸ್ ಇದ್ದರೆ ಸಾಕು, ಅದು ಎಲ್ಲ ಜೊತೆ ಮಿಕ್ಸ್ ಆಗೋ ಅಷ್ಟು. ಆ್ಯಕ್ಚುಲಿ ಒಬ್ಬಟ್ಟು, ಪಾಯಸ ಮಾಡಿದಾಗೆಲ್ಲ ಈ ರೀತಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿರ್ತೀವಿ, ಅದಕ್ಕೆ ಬದಲಾಗಿ ಏರಳೆಕಾಯಿ ಚಿತ್ರಾನ್ನ ಮಾಡಿ ತಿನ್ನಬಹುದು. ಸ್ವಲ್ಪ ಚೇಂಜ್ ಕೂಡ ಅನಿಸುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ನೀಟಾಗಿ ಮಿಕ್ಸ್ ಆಗಿದೆ. ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಆ್ಯಕ್ಚುಲಿ ನಾವಿಲ್ಲಿ ಹುಳಿನ ಬಿಸಿ ಇರುವಾಗ ಹಾಕಬಾರ್ದು. ಇದು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು. ಅನ್ನ ಮಿಕ್ಸ್ ಮಾಡೋ ಟೈಮ್ನಲ್ಲಿ ನಾವು ಹಾಕ್ಕೋಬೇಕು. ಯಾಕೆಂದರೆ ಬಿಸಿಯಲ್ಲಾದರೆ ಅದು ಸ್ವಲ್ಪ ಕಹಿ ಬರೋ ಚಾನ್ಸ್ ಇರುತ್ತೆ ಹುಳಿ. ಅದಕ್ಕೆ ಇವಾಗ ಫುಲ್ ತಣ್ಣಗಾಗಿದೆ. ನಾನು ಇವಾಗ ಹುಳಿಯನ್ನು ಮಿಕ್ಸ್ ಮಾಡ್ತೀನಿ. ಅರ್ಧ ಹೋಳು ಸಾಕಾಗುತ್ತೆ. ದಪ್ಪ ಇದ್ದಾಗ ಹುಳಿ ತುಂಬಾ ಇರುತ್ತೆ. ಇದರಲ್ಲಿ ಸೀಡ್ಸ್ ಇರೋದ ತೆಗೆದ್ಬಿಟ್ಟು ಹಾಕಬೇಕು. ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಹೋಳನ್ನು ಯೂಸ್ ಮಾಡಿದ್ದೀನಿ. ನೋಡಿ, ರುಚಿಯಾದ
ಯಮ್ಮಿ ಆ್ಯಂಡ್ ಟೇಸ್ಟಿ ಏರಳೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.